ರಘು, ಈಗ ಪ್ರಶ್ನೆ ಏನು ಅಂತಂದ್ರೆ ನೀವು ಅದಕ್ಕೆ ಮಾತಾಡಿ. ನೀವು ಘೇರಾವ್ ಹಾಕೋದಕ್ಕೆ ಹೋಗಿದ್ದು ಹರಿಪ್ರಸಾದ್ ಇರ್ಬೋದು, ರವಿ ಅವರು ಇರ್ಬೋದು, ಧಿಕ್ಕಾರಕ್ಕೆ ಹೋಗಿದ್ದು ಎಷ್ಟು ಮಟ್ಟಿಗೆ ಸರಿ? ರಾಜ್ಯಪಾಲರು ಏನೇ ಆದ್ರೂ ಕೂಡ ಅವರದನ್ನ ನಿಮ್ ಭಾಷಣವನ್ನ ಓದಲಿ ಹೋಗಿರ್ಬೋದು, ಆದ್ರೆ ಈಗಲೂ ಕೂಡ ಅವರು ಸಾಂವಿಧಾನಿಕ ಮುಖ್ಯಸ್ಥರು, ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು. ಅವರ ವಿರುದ್ಧ ಘೇರಾವ್ ಹಾಕೋದಿರ್ಲಿ ಅಥವಾ ನೀವು ಧಿಕ್ಕಾರಕ್ಕೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ? ಮಂಜುಳಾ, ಸೊ ನಾನು ಆಲ್ರೆಡಿ ಒಂದ್ಸರಿ ಉತ್ತರವನ್ನ ಕೊಟ್ಟಿದ್ದೇನೆ, ಬಟ್ ಸ್ಟಿಲ್ ನಾನು ಉತ್ತರವನ್ನ ಕೊಡ್ತೇನೆ. ಸೊ ಈ ಮೀನ್ ಟೈಮ್ ಅಲ್ಲಿ ನೋಡಿ, ನೀವು ಒಂದು 1975 ಶಂಶೀರ್ ಸಿಂಗ್ ಮತ್ತೆ ಸ್ಟೇಟ್ ಆಫ್ ಪಂಜಾಬ್ ನಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ, ಮ್ಯಾಂಡೇಟರಿ ಅಂದ್ರೆ ರಾಜ್ಯಪಾಲರು ಯಾವಾಗ್ಲೂ ಕೆಲಸ ನಿರ್ವಹಿಸುವಾಗ ವಿವೇಚನೆಯಿಂದ ಮಾಡೋದಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಸಚಿವ ಸಂಪುಟ ತೆಗೆದುಕೊಳ್ತಕ್ಕಂತ ನಿರ್ಧಾರಕ್ಕೆ ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬೈಂಡ್ ಆಗಿರ್ತಾರೆ ಅಂತೇಳಿ ಆ ಕಾನ್ಸ್ಟಿಟ್ಯೂಷನ್ ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ. ಸೊ ಅದನ್ನೆಲ್ಲಾ ಗೊತ್ತಿದ್ರು ಕೂಡ ಸ್ವತಃ ತಾವರ್ ಚಂದ್ ಗೆಹ್ಲೋಟ್ ಅವರು ಸಂವಿಧಾನವನ್ನ ಅರ್ತಿರ್ತಕ್ಕಂತ ಮಾಜಿ ಕೇಂದ್ರ ಸಚಿವರು ಆದ್ರೂ ಕೂಡ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ಯಾವ ರೀತಿಯ ಕೆಟ್ಟ ಇದನ್ನ ಪ್ರಯೋಜನ ರಾಜಭವನಗಳನ್ನ ಇಡಿ ಮುಗಿಸಿದಾಯ್ತು. ಇಡಿ ಐಟಿ ನಂತರ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಗಳಿತ್ತು, ಅದನ್ನ ಹಾಳು ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗಿದ್ದಂತ ನಮ್ಮ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಗೌರವನ ಹಾಳು ಮಾಡಿದ ನಂತರ ಕೇಂದ್ರ ಸರ್ಕಾರ ರಾಜಭವನಕ್ಕೆ ಕೈ ಇಕ್ಕಿರ್ತಕ್ಕಂಥದ್ದು ಇದು ತಪ್ಪು. ಸೊ ನಾನು ಇನ್ನೊಂದು ವಿಚಾರವನ್ನು ಹೇಳ್ತೀನಿ, ಯಾಕೆ ಇದು ರಾಜಭವನಗಳನ್ನ ಇತ್ತೀಚೆಗೆ ಯಾಕೆ ಈಗ 18 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ, ಯಾಕೆ ಅಲ್ಲಿ ನಡೀತಾ ಇಲ್ಲ? ಯಾಕೆ ಅಂತಂದ್ರೆ ಅವರ ಮೂಲ ಉದ್ದೇಶ ಏನು ಅಂತಂದ್ರೆ ಬಿಜೆಪಿಯೇತರ ಸರ್ಕಾರಗಳನ್ನ ಹೇಗಾದ್ರೂ ಮಾಡಿ ಬೀಳ್ಸ್ಬೇಕು, ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ನೀವು ತಮಿಳ್ನಾಡಲ್ಲಿ ನಡೆದಿರ್ತಕ್ಕಂಥದ್ದೇನು ನೀವೇ ನೋಡಿದ್ದೀರಿ. ತಮಿಳ್ನಾಡಲ್ಲಿ ಲೈಕ್ ಆಗ್ತಾ ಹೇಳುತ್ತೆ, ನಮ್ಮ ಕೇರಳ ಬಿಜಾಯ್ ಕೇಸ್ ನಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ಏನು ಅಂತ ಹೇಳಿದ್ರೆ, ಇದು ನ್ಯಾಷನಲ್ ಆಂಥಮ್ ಇಸ್ ನಾಟ್ ಮ್ಯಾಂಡೇಟರಿ. ನಮ್ಮ ರಾಷ್ಟ್ರಗೀತೆಗೆ ಅಗೌರವ ತೋರಿಸೋದು ತಪ್ಪೇ ಹೊರತು ಅದನ್ನ ಹಾಡುವುದು ಸಭೆನಲ್ಲಾಗ್ಲಿ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಹಾಡ್ಬೇಕಾಗಿರ್ತಕ್ಕಂಥದ್ದು ಅಥವಾ ನಿಂತ್ಕೊಂಡೇ ಆಡ್ಬೇಕು ಅಂತಕ್ಕಂಥದ್ದು ಯಾವುದೇ ಮ್ಯಾಂಡೇಟರಿ ಅಲ್ಲ. ಅಷ್ಟೆಲ್ಲಾ ಗೊತ್ತಿದ್ರು ಕೂಡ ತಮಿಳ್ನಾಡಿನ ವಿಧಾನಸಭೆ ಯಾರು ಸರ್ವ ಸ್ವತಂತ್ರ ತೀರ್ಮಾನ ಮಾಡೋದಕ್ಕೆ ಅಲ್ಲಿ ನಮ್ಮ ಒಂದೇ ಮಾತರಂ ನಂತರ ಅಲ್ಲಿ ನಾಡಗೀತೆಯನ್ನ ಹಾಡ್ತಾ ಇದ್ದಾರೆ. ಆಯ್ತು, ಇನ್ನೊಂದು ಹೇಳ್ಬೋದಿತ್ತು, ನೀವು ನಾಡಗೀತೆ ನಂತರ ನೀವು ರಾಷ್ಟ್ರಗೀತೆ ಆಡಿ ಅಂತ ಹೇಳ್ಬೋದಿತ್ತು ರೆಕಮೆಂಡೇಶನ್ ಅನ್ನ. ಇಲ್ಲ, ನೀವು ರಾಷ್ಟ್ರಗೀತೆ ಆಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಸೊ ಹಾಗಾಗಿ ನಾನು ವಾಕ್ಔಟ್ ಮಾಡ್ತೀನಿ. ನಿಮಗೆ ವಾಕ್ಔಟ್ ಮಾಡೋ ಪವರ್ ಕೊಟ್ಟವ್ರು ಯಾರು? ವಾಕ್ಔಟ್ ಮಾಡುವ ಸ್ವಾತಂತ್ರ್ಯ ಇರ್ತಕ್ಕಂಥದ್ದು ಯಾರು ಕೇವಲ ಸದಸ್ಯರಿಗೆ ಮಾತ್ರ. ಅಲ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಇರ್ತಕ್ಕಂತ ಸದಸ್ಯರಿಗೆ ಮಾತ್ರ ಆ ಹಕ್ಕಿದೆ ಹೊರತು ರಾಜ್ಯಪಾಲರಿಗೆ ಆ ಹಕ್ಕಿಲ್ಲ. ಅದೇನೇ ಒಂದ್ ನಿಮಿಷ ಪ್ಲೀಸ್, ಅದೇನೇ ಹಕ್ಕಿದ್ರು ಕೂಡ ಅವರು ರಾಷ್ಟ್ರಪತಿಗಳಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೇಕು. ಹಕ್ಕಿದೆ, ಎಸ್, ವಿರೋಧಿಸುವ ಹಕ್ಕಿದೆ, ಆದ್ರೆ ವಿರೋಧಿಸುವ ಹಕ್ಕು ಇಲ್ಲಲ್ಲ, ಸಭೆನಲ್ಲ. ಸೊ ಹೆಡ್ ಮಾಸ್ಟರ್ ನಿಂತ್ಕೊಂಡು ಏನೋ ಒಂದು ತಪ್ಪನ್ನ ಮಾಡಿದ್ರೆ ಶಾಲಾ ಮಕ್ಕಳುಗಳು ಏನ್ ಮಾಡ್ತಾರೆ, ಆ ರೀತಿ ಸಂವಿಧಾನವನ್ನ ಮುನ್ನಡೆಸ್ಬೇಕಾಗಿರ್ತಂತ ರಾಜ್ಯಪಾಲರೇ ಈ ರೀತಿಯಾದ ತಪ್ಪನ್ನ ಮಾಡಿದ್ರೆ ಸೊ ಇನ್ನು ಪ್ರಜೆಗಳೇನ್ ಮಾಡ್ತಾರೆ? ಇನ್ನು ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ನೋಡಿ, ಸಂವಿಧಾನದಲ್ಲಿ ರಾಜ್ಯಪಾಲರು ಯಾವುದೇ ರಾಜ್ಯಪಾಲರಾಗ್ಲಿ, ಅವರು ರಾಜ್ಯಪಾಲರು ಹೇಳುವ ನಿರ್ಣಯದ ವಿರುದ್ಧ ಈಗ ನಾವು ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಾವು ವಿರೋಧ ಮಾಡೇ ಮಾಡ್ತೀವಿ. ಇಲ್ಲೂ ಕೂಡ ಬಿಜೆಪಿ ಅವರು ವಿರೋಧ ಮಾಡೇ ಮಾಡ್ತಾರೆ, ರಾಜ್ಯಪಾಲರು ಯಾವ್ದೋ ತಪ್ಪನ್ನು ಭಾಷಣವನ್ನ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ರಾಜ್ಯಪಾಲರು ಯಾವುದೇ ಪಕ್ಷಕ್ಕೆ ಅಲ್ಲ, ಅವರು ರಾಜ್ಯದ ಪ್ರಮುಖರು. ನಾವು ಘನತೆವೆತ್ತ ಮೊದಲ ಪ್ರಜೆ ಅಂತ ಕರಿತೀವಿ ಅವ್ರನ್ನ. ಮೊದಲ ಪ್ರಜೆ ಅಂತ ಹೇಳಿ ಕರಿತೀವಿ. 7 ಕೋಟಿ ಕನ್ನಡಿಗರ ರೆಪ್ರೆಸೆಂಟೇಟಿವ್ ಅವರು. 7 ಕೋಟಿ ಕನ್ನಡಿಗರ ರೆಪ್ರೆಸೆಂಟೇಟಿವ್, 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆದಾಗ ಆ ಧ್ವನಿಯನ್ನ ಎತ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮಾನ್ಯ ಗವರ್ನರ್ಗಿಲ್ವಾ? ಸೊ ನಾವು ಕೊಟ್ಟಿರ್ತಕ್ಕಂಥ ಇವತ್ತು ನಡೆದಿರ್ತಕ್ಕಂಥದ್ದೇನು, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ, ಬಡ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಿದಾಗ ಅದ್ರ ಧ್ವನಿ ಎತ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮಾನ್ಯ ರಾಜ್ಯಪಾಲರ್ದಿದೆ. ಅವರು ಕೇವಲ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ವರ್ತಿಸ್ತಾ ಇದ್ರಿ. ಯಾಕೆ? ಸೊ ಹಾಗಿದ್ರೆ ನೀವು ಕ್ಲಿಯರ್ ಆಗಿದ್ದೀರಿ, ಕನ್ಫರ್ಮ್ ಆಗಿದೆ, ನೀವು ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ. ಸೊ ದಯವಿಟ್ಟು ಇದನ್ನ ರಾಜ್ಯಪಾಲರಿಗೆ ನಾವು 100% ಇದನ್ನ ಈ ಕಂಪ್ಲೇಂಟ್ ಅನ್ನ ನಾವು ರಾಷ್ಟ್ರಪತಿಗಳಿಗೆ ಕಂಪ್ಲೇಂಟ್ ಅನ್ನ ಕೊಡ್ತೇವೆ. ಸಂವಿಧಾನದ ಬಿಕ್ಕಟ್ಟಾಗಿದೆ, ಸಂವಿಧಾನದ ಇದನ್ನ ಉಲ್ಲಂಘನೆ ಆಗಿದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ಗೂ ಕೇಳ್ತೇವೆ. ಇದು ಲಾರ್ಜ್ ಚರ್ಚೆ ಆಗ್ಬೇಕಾಗಿದೆ. ಯಾಕೆ ಅಂತಂದ್ರೆ, ಹೇಗೆ ಕೇಂದ್ರ ಸರ್ಕಾರ ತಮ್ಮ ಇಕ್ಲವನ್ನ ಇಡಿ, ಐಟಿ, ಸಿಬಿಐ ಉಪಯೋಗಿಸಿ ಫೇಲ್ ಆದ್ರೆ ಈ ರೀತಿಯಾದಂತ ಉಪಯೋಗಿಸಿ ಎದುರಿಸುವಂತ ಒಂದು ಕೆಲಸವನ್ನ ಏನ್ ಮಾಡ್ತಾ ಇದೆ, ಇದು ನಾಚಿಕೆಗೇಡಿನ ಸಂಗತಿ. ಬಿಜೆಪಿ ಕೇಂದ್ರ ಸರ್ಕಾರ ಕೂಡಲೇ ತೊಲಗಬೇಕು. ಓಕೆ, ಸತ್ಯನಾರಾಯಣ ಹೇಮಂತ್ರಿ ಅವರೇ, ಕಾಂಗ್ರೆಸ್ನ ಆರೋಪ ಮತ್ತು ಈಗ ನಡೀತಿರೋ ಬೆಳವಣಿಗೆಗಳನ್ನ ಆಧರಿಸಿ ಪ್ರಶ್ನೆ ಕೇಳೋದಾದ್ರೆ, ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜ್ಯಪಾಲರ ಭವನವನ್ನ ಬಳಸಿಕೊಂಡು ಒಂದು ಚುನಾಯಿತ ಸರ್ಕಾರವನ್ನ ನಿಯಂತ್ರಣದಲ್ಲಿಡುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಆರೋಪಗಳಿವೆ.
ತಮಿಳುನಾಡು ವರ್ಸಸ್ ರಾಜ್ಯಪಾಲರ ಪ್ರಕರಣ ಸುಪ್ರೀಂ ಕೋರ್ಟ್ ಮೊರೆ ಹೋಯ್ತು. ಅಲ್ಲಿನ ರಾಜ್ಯಪಾಲರಿಗೆ ಅಕ್ಷರಶಃ ಛೀಮಾರಿ ಹಾಕ್ತು ಸುಪ್ರೀಂ ಕೋರ್ಟ್ 10 ಮಸೂದೆಗಳನ್ನ ಬಾಕಿ ಉಳಿಸ್ಕೊಂಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗೆಯೇ ಪಶ್ಚಿಮ ಬಂಗಾಳ ವರ್ಸಸ್ ರಾಜ್ಯಪಾಲರಿರ್ಬೋದು ಅಥವಾ ಕೇರಳ ವರ್ಸಸ್ ರಾಜ್ಯಪಾಲರಿರ್ಬೋದು. ಯಾಕೆ ಈಗ ಕರ್ನಾಟಕ ವರ್ಸಸ್ ರಾಜ್ಯಪಾಲರು, ಯಾಕೆ ಈ ಸಂಘರ್ಷ ಬಿಜೆಪಿ ಏತರ ರಾಜ್ಯಗಳಲ್ಲಿ ಉದ್ಭವ ಆಗ್ತಾ ಇದೆ? ಮಂಜುಳಾ ಮೇಡಮ್, ತಾವ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏನು ತಮಿಳ್ನಾಡು ಕೇಸ್ನಾಗ ಛೀಮಾರಿ ಹಾಕಿದ್ರು ಅಂತ ಹೇಳಿದ್ರಿ ನೀವು ಹೈಕೋರ್ಟ್. ಆದ್ರ ಮುಂದ ಸುಪ್ರೀಂ ಕೋರ್ಟ್ ಆಯ್ತು, ಮಸೂದೆಗಳನ್ನ ಇಂತಿಷ್ಟು ದಿವಸದಾಗ ನೀವು ಇಟ್ಕೋಬಾರ್ದು, 15 ದಿವಸಕ್ಕ ಎಷ್ಟೋ ಅದೊಂದು ಅವಧಿ ಫಿಕ್ಸ್ ಮಾಡಿದ್ರು. ಅದು ಒಂದ್ ಭಾಗ ಕರೆಕ್ಟ್ ಐತಿ ತಾವ್ ಹೇಳಿದ್ದು. ಆದ್ರೆ ಇದೇ ವಿಚಾರನ ಮತ್ತೆ ಮುಂದೆ ಮೊನ್ನೆ ಸುಪ್ರೀಂ ಕೋರ್ಟ್ನಾಗ ಆದಾಗ ಏನು ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ನೀವ್ ಎಷ್ಟೇ ದಿವಸದಾಗ ಈ ಮಸೂದೆಯನ್ನ ಅಂಗೀಕಾರ ಮಾಡಿ ಕಳಿಸ್ಬೇಕು ಅಂತ ಕಂಡೀಷನ್ ಮಾಡೋ ಹಕ್ಕು ಯಾವ ನ್ಯಾಯಾಲಯಕ್ಕೂ ಇಲ್ಲ, ಯಾವ ಸರ್ಕಾರಕ್ಕೂ ಇಲ್ಲ ಅಂತೇಳಿ ಮೊನ್ನೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಮೊನ್ನೆ ತಿಳಿಸಿ ಹೇಳಿದಾರೆ. ಅದು ಒಂದು ತಮ್ಮ ಗಮನಕ್ಕೆ ಇರ್ತೈತಿ. ಕೆಲವೊಂದ್ಸಲ ಬಹಳ ಜಾಣ ಕಿವುಡು ಅನ್ನಂಗ್ ಮಾಡ್ತೀರಿ. ಇದು ಇರ್ಲಿ ಇದು ಒಂದು ಭಾಗ. ಆಮೇಲೆ ಎರಡನೇದು ಏನು ಬಿಜೆಪಿ ಗವರ್ನರ್ಗಳು ಎಲ್ಲೂ ವಿರೋಧ ಪಕ್ಷದ ನಾಯಕರುಗಳ ಹಾಗೆ ವರ್ತನೆ ಮಾಡಿಲ್ಲ. ನಮಗ ಉದಾಹರಣೆ, ನಾವ್ ಬೇರೆ ರಾಜ್ಯದ ಮಾತಾಡೋದು ಬೇಡ, ಇವು ಕೆಲವೊಂದು ಬಹಳ ಅದಾವ, 100 ಉದಾಹರಣೆಗಳದಾವು ಈ ರೀತಿ. ಆದ್ರ ರಘು ಅವರು ಸಿಲೆಕ್ಟಿವ್ ಆಗಿ ಮಾತಾಡಿದ್ರು. ಬಟ್ ನಮ್ಗೆ ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ. ಏನು ಹಂಸರಾಜ್ ಭಾರದ್ವಾಜ್ ಅವರು ನಮ್ಮ ರಾಜ್ಯದ ಮುಖ್ಯ ಗವರ್ನರ್ ಆಗಿದ್ರು. UPA ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರದಾಗ ಅವಾಗ ಜನಸಾಮಾನ್ಯರು ಮಾತಾಡ್ತಾ ಇದ್ರು. ಇವರು ಒಂದು ವಿರೋಧ ಪಕ್ಷದ ನಾಯಕರು ಅಥವಾ ಇನ್ನೇನ್ ಅಂತಾರಲ್ಲ ಅದಕ್ಕೆ ಒಂದು ಪಕ್ಷದ ವಕ್ತಾರವಾಗಿ ಯಾವ ರೀತಿ ಅವ್ರು ವರ್ತನೆ ಮಾಡಿದ್ರು ಹಂಸರಾಜ್ ಭಾರದ್ವಾಜ್ ಅವರು ಯಾವ ರೀತಿ ಅದನ್ನ ಯಡಿಯೂರಪ್ಪನವ್ರ ವಿಚಾರಗಳನ್ನ ಟಕಾಟಕ್ ಅಂತ ಹೇಳಿ ಲೋಕಾಯುಕ್ತಕ್ಕೆ ಅದು ಕೊಟ್ರು. ಆದ್ರೆ ಅದೇ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ, ನಮ್ಮ ಸರ್ಕಾರ ಇದ್ದಾಗ, ಅವಾಗ ನಮ್ಮ ಮೇಲೆ ಸರ್ಕಾರ ಇದ್ದಾಗ ಅರ್ಕಾವತಿ ಬಡಾವಣೆ ಕೇಸ್ ಬಂದಾಗ ನಮ್ಮ ರಾಜ್ಯಪಾಲರುಗಳು ಅರ್ಕಾವತಿ ಬಡಾವಣೆ ಲೋಕಾಯುಕ್ತಕ್ಕೆ ಕೊಡ್ಲಿಲ್ಲ. ಏನು ಸಿದ್ದರಾಮಯ್ಯರು ACB ರಚನೆ ಮಾಡಿ ಲೋಕಾಯುಕ್ತ ಕತ್ತಿಚ್ಚಿಗೆ ರಿಪೋರ್ಟ್ ಹಾಕೊಂಡ್ರು. ಅದಕ್ಕೆ ನಾನೇನ್ ಹೇಳ ಬಯಸ್ತಾ ಇದ್ದೀನಿ ಅಂದ್ರೆ, ಬಹುಶಃ ಎಲ್ಲಾ ತೆರನಾದ ಜವಾಬ್ದಾರಿಯನ್ನು ನಿರ್ವಹಿಸಿರುವಂತ ಥಾವರ್ ಚಂದ್ ಗೆಹ್ಲೋಟ್ ಅವರು ಇಲ್ಲಿ ಸಂವಿಧಾನಾತ್ಮಕವಾಗಿ ಯಾವುದೂ ತಪ್ಪು ಮಾಡಿಲ್ಲ. ಅವ್ರು ತಪ್ಪು ಮಾಡ್ಲಾರ್ದನ್ನ ಇವ್ರಿಗೆ ಸಹನೆ ಮಾಡ್ಕೊಳ್ಳಾರ್ದ ಈ ರೀತಿ ಗುಂಡಾವರ್ತನೆ ಮಾಡಿದಂತದ್ದು BK ಹರಿಪ್ರಸಾದ್ ಅವರು ಈ ಹೌಸ್ನಾಗೆ. ಇವ್ರಿಗೆ ತಪ್ಪಾಗಿತ್ತು ಸಂವಿಧಾನಾತ್ಮಕ ಆಗ ನಮ್ಮ ಹಿರಿಯ ಪತ್ರಕರ್ತರು ಹೇಳಿದ್ರು. ಅದನ್ನ ಪ್ರಶ್ನೆ ಮಾಡಕ್ ಅದಕ್ಕೆ ಫ್ಲೋರ್ ಇದ್ದು, ಸಂವಿಧಾನ ಅಂತ ನೀವು ಮಾತಾಡ್ತಿರಲ್ಲ, ಸಂವಿಧಾನಾತ್ಮಕವಾಗಿ ಅದನ್ನ ಪ್ರಶ್ನೆ ಮಾಡ್ಬೇಕಾಗಿತ್ತಲ್ಲ. ಈ ರೀತಿ ದುಂಡಾವರ್ತನೆ ಹೌಸ್ನ ಮಾಡ್ಬೇಕಾ? ಓಕೆ ಸರಿ, ನಿಮ್ಗೆ ಪ್ರಶ್ನೆ ಇದೆ, ಆದ್ರೆ ಮತ್ತೆ ಮಾತನಾಡ್ತೀನಿ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಆತಂಕ ಇರೋದು ಒಕ್ಕೂಟ ವ್ಯವಸ್ಥೆ ಮತ್ತು ಸಂಸದೀಯ ಮಾದರಿಯ ಸಂವಿಧಾನವನ್ನ ಒಪ್ಕೊಂಡಿರೋ ನಮಗೆ ಹೀಗೆ ಅಂದ್ರೆ ಒಂದು ತಮ್ಮ ಪಕ್ಷ ಒಂದು ರಾಜ್ಯದಲ್ಲಿ ಅಧಿಕಾರ ಇಲ್ಲ ಅಂತ, ಅಥವಾ ಇಲ್ಲಿ ನಮ್ಮ ಪಕ್ಷ ಇಲ್ಲ ಅಂತ ಈ ತರದ ಬೇರೆ ರಾಷ್ಟ್ರಗಳ ರೀತಿಯಲ್ಲಿ ವರ್ತನೆ ಶುರುವಾದ್ರೆ ಅದು ಎಲ್ಲ ವಿಚಾರದಲ್ಲಿ ಆತಂಕ ಉಂಟಾಗತ್ತೆ. ಈಗ ದೇಶದಲ್ಲಿ ರಾಜ್ಯಗಳಿದಾವೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ, ರಾಜ್ಯ ಮತ್ತು ಕೇಂದ್ರ ಒಟ್ಟೊಟ್ಟಿಗೆ ಕೆಲಸ ಮಾಡ್ಬೇಕಾಗತ್ತೆ. ಅದರ ಸಂಬಂಧ ಹೇಗಿರ್ಬೇಕು ಅನ್ನೋದು ಕೂಡ ನಮ್ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಇದೆ. ಹೀಗಿರುವಾಗ ತಮ್ಮ ಪಕ್ಷ ಒಂದು ರಾಜ್ಯದಲ್ಲಿ ಅಧಿಕಾರ ಇಲ್ಲ ಅಂತ ಕೇಂದ್ರ ನಡ್ಕೊಳ್ಳೋದಾಗ್ಲಿ, ಅಥವಾ ರಾಜ್ಯದಲ್ಲಿ ಇರುವಂತ ಒಂದು ಪಕ್ಷ ಕೇಂದ್ರದಲ್ಲಿ ನಮ್ ಸರ್ಕಾರ ಇಲ್ಲ ಅಂತ ಈ ತರ ಜಿದ್ದಿಗೆ ಬಿಟ್ರೆ, ಈ ತರ ಇನ್ಸ್ಟಿಟ್ಯೂಷನ್ ಗಳ ದುರ್ಬಳಕೆ ಆದ್ರೆ ವ್ಯವಸ್ಥೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ? ನಾವೇ ವಿರೋಧಿಗಳಾಗ್ಬಿಟ್ರೆ. ಇಡೀ ವಿಶ್ವವೇ ಮೆಚ್ಚಿರ್ತಕ್ಕಂತ ಸಂವಿಧಾನವನ್ನ ಭಾರತ ಒಪ್ಕೊಂಡಿದೆ. ಬಹಳಷ್ಟು ದೇಶಗಳು ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಒಂದು ಬಹಳ ಬಲಿಷ್ಠವಾದ ಸಂವಿಧಾನ ನಮ್ದು. ನಮ್ಮ ದೇಶದಲ್ಲಿ ಈ ಸಂವಿಧಾನದ ಕಾರಣಕ್ಕಾಗಿಯೇ ಅಂತರ್ಯುದ್ಧಗಳಾಗಿಲ್ಲ, ಈ ರೀತಿಯಾದಂತಹ ಬಿಕ್ಕಟ್ಟುಗಳನ್ನ ನಿವಾರಣೆ ಮಾಡ್ತಕ್ಕಂತ ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ಸಂವಿಧಾನವನ್ನ ನಾವು ಒಪ್ಕೊಂಡಾಗ ಇಂತಹ ಪರಿಸ್ಥಿತಿಗಳು ಉದ್ಭವ ಆದಂತ ಸಂದರ್ಭದಲ್ಲಿ, ಈ ಹಿಂದೆ ಜುಡಿಷಿಯಲ್ ಆಕ್ಟಿವಿಸಂ ಏನಾಗಿತ್ತು, PN ಭಗವತಿ ಅವರು ಇದ್ದಂತ ಸಂದರ್ಭದಲ್ಲಿ ಜಡ್ಜಿಗಳು ಸಹ ಒಂದು ಜುಡಿಷಿಯಲ್ ಆಕ್ಟಿವಿಸಂ ಅಲ್ಲಿ ಬೇರೆ ತರದ ಒಂದು ವರ್ಷನ್ ಬಂತಲ್ಲಿ ಒಂದು ಮೇಲ್ಮುಖವಾಗಿ ಚಲನೆ ಆಗಿತ್ತದು. ಆದ್ರೆ ಮೇಲ್ಮುಖ ಚಲನೆಯ ಬದಲಾಗಿ ನಾವ್ ಈ ತರದ ಬಿಕ್ಕಟ್ಟುಗಳನ್ನ ಸೃಷ್ಟಿ ಮಾಡಿದ್ರೆ, ಒಕ್ಕೂಟ ವ್ಯವಸ್ಥೆ ಬಹಳ ಕಷ್ಟಪಟ್ಟು ದಶಕಗಳ ಕಾಲ ನಾವು ಉಳಿಸ್ಕೊಂಡಿರ್ತಕ್ಕಂತ ಈ ಒಕ್ಕೂಟ ವ್ಯವಸ್ಥೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವಿನ ಸಂಬಂಧಗಳು, ಸೌಹಾರ್ದತೆಗಳು, ರಾಜ್ಯಗಳ ನಡುವಿನ ಸಂಬಂಧಗಳು, ಇವನ್ನೆಲ್ಲ ಉಳಿಸ್ಕೊಳ್ಳಕ್ಕೆ ಆಧಾರವಾದಂತ ಸಂವಿಧಾನವನ್ನ ನಾವು ಗೌರವಿಸ್ತೇವೆ ಅಂತ ಅಂದ್ರೆ
ನಾವು ಈ ರೀತಿಯಾದಂತಹ ಬಿಕ್ಕಟ್ಟುಗಳಿಗೆ ಅವಕಾಶವನ್ನ ಮಾಡಿಕೊಡಬಾರದು. ರಾಜ್ಯಪಾಲರು ಈಗೊಂದು ಸ್ಪಷ್ಟವಾಗಿ ಒಂದು ಕಾಣುತ್ತೆ, ಈಗ 18 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ರಾಜ್ಯಗಳಲ್ಲಿ ಈ ರೀತಿಯಾದ ಬಿಕ್ಕಟ್ಟು ಉಲ್ಬಣ ಆಗ್ತಾ ಇಲ್ಲ ಅಂತಂದ್ರೆ, ವಿರೋಧ ಪಕ್ಷಗಳು ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಇಂತಹ ಬಿಕ್ಕಟ್ಟು ಇದೆ ಅಂತಂದ್ರೆ ಇದರ ಕಾರಣ ಏನು, ಇದ್ರ ಹಿಂದೆ ಯಾರಿದ್ದಾರೆ, ಯಾಕಿದ್ದಾರೆ, ಅವ್ರ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಆಗದೆ ಇರ್ತಕ್ಕಷ್ಟು ದಡ್ಡರು ಭಾರತದ ಪ್ರಜೆಗಳು, ಕರ್ನಾಟಕದ ಪ್ರಜೆಗಳು ಅಲ್ಲ. ಹಾಗಾಗಿ ಇದನ್ನ ದುರ್ಬಳಕೆ ಮಾಡ್ತಕ್ಕಂಥದನ್ನ ಬಿಡಬೇಕು ಮತ್ತು ಸಂವಿಧಾನವನ್ನು ಒಪ್ಕೊಂಡು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ಒಪ್ಕೊಂಡು ನಾವು ಮುಂದೆ ಹೋಗ್ಬೇಕಾಗಿದೆ. ರಾಜ್ಯಪಾಲರು ಈಗ ಒಂದು ಮಸೂದೆಯನ್ನ ಹಿಡಿದಿಟ್ಕೊಂಡ್ರು ಅಂತ ಅಂದ್ರೆ ಅದನ್ನ ವಾಪಸ್ಸು ಫ್ಲೋರಿಗೆ ಕಳಿಸ್ದೆ ಅವರು. ಅದೇ ಇದು ಒಂದು ಉದಾಹರಣೆಗೆ, ಅಂದ್ರೆ ಅವ್ರಿಗೆ ಅಧಿಕಾರ ಇದೆ, ಅವ್ರಿಗೆ ಒಪ್ಕೊಳ್ದೆ ಇರ್ತಕ್ಕಂಥದ್ದು ಇದೆ, ಒಂದು ಅವಕಾಶ ಇದೆ ಅವ್ರಿಗೆ ರಾಜ್ಯಪಾಲರಿಗೆ, ಹೋಗಿ ಚರ್ಚೆ ಮಾಡಿ ಅಂತೇಳಿ. 2ನೇ ಸರಿ ವಿಧಾನ ಪರಿಷತ್ತಲ್ಲಿ ವಿಧಾನಮಂಡಲದಲ್ಲಿ ಚರ್ಚೆ ಮಾಡ್ತಾರೆ, ಮತ್ತೆ ರಾಜ್ಯಪಾಲರಿಗೆ ಕಳಿಸ್ತಾರೆ. ಅದೇ ಸಮಸ್ಯೆ ಏನಂದ್ರೆ 2ನೇ ಸಾರಿ ಆ ಮಸೂದೆ ಹೋಯ್ತು ರಾಜ್ಯಪಾಲರಿಗೆ ಅಂದ್ರೆ ಯಾವುದೇ ಕಾರಣವನ್ನ ಕೊಡದೆ ಅವರು ಸಹಿಯನ್ನ ಮಾಡಬೇಕು. ಹಾಗಾಗಿ 1ನೇ ಸರಿ ಬಂದಾಗ್ಲೇನೆ ಟೇಬಲ್ ಮೇಲೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವಾಗ ಯಾರು ಏನು ಮಾಡಾಗಿಲ್ಲ. ಇಟ್ಕೊಂಡು ನನಗೆ ಬೇಕು ಟೈಮ್, 3 ತಿಂಗಳು ಬೇಕು, 3 ವರ್ಷ ಬೇಕು ಅಂತ ಕೂತ್ಕೊಂಡ್ರೆ ರಾಜ್ಯ ಸರ್ಕಾರಗಳು ಆಡಳಿತ ಮಾಡೋದು ಹೇಗೆ? ಇದು ಕೇವಲ ಕಾಂಗ್ರೆಸ್ ಆಡಳಿತದಲ್ಲಿರೋ ಸರ್ಕಾರ ಅಂತ ಅಲ್ಲ, ಬಿಜೆಪಿ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರಗಳಲ್ಲೂ ಸಹ ಈ ರೀತಿಯಾದಂತ ಪರಿಸ್ಥಿತಿಗಳು ಉದ್ಭವ ಆಗಬಾರದು. ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ, ಸಂವಿಧಾನ ವ್ಯವಸ್ಥೆಯನ್ನ ಗೌರವಿಸಿಕೊಂಡು ನಾವು ಮುನ್ನಡಿಬೇಕಾಗಿದೆ. ಮುಂದಕ್ಕೆ ಚಲನೆ ಆಗ್ಬೇಕು, ನಾವು ಹಿಂದಕ್ಕೆ ಹೋಗಬಾರ್ದು, ಹಿಂದಕ್ಕೆ ಹೆಜ್ಜೆ ಇಡಬಾರ್ದು. ಹಾಗಾಗಿ ನಾವು ಸಂವಿಧಾನವನ್ನು ಗೌರವಿಸಿ ಮುಂದೆ ಹೋಗ್ಬೇಕಾಗಿದೆ ಅಂತ. ಹಾಗೆ ಕೊನೆ ಅಭಿಪ್ರಾಯ ತಿಳಿಸ್ಬಿಡಿ ಹೊನ್ನಳ್ಳಿ ಚಂದ್ರಶೇಖರ್ ಅವರೇ. ಸಂಘರ್ಷ ಮುಂದುವರಿಯುವ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ, ಆರಂಭ ಅಷ್ಟೇ ಇದು ಅಂತ, ಗೊತ್ತಿಲ್ಲ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ. ಆದ್ರೆ ಇದು ಬಹಳ ತಾರಕಕ್ಕೆ ಇರುವ ಸಾಧ್ಯತೆ, ಅದು ಕಾನೂನಾತ್ಮಕವಾಗಿರ್ಬೋದು ಅಥವಾ ಬೇರೆ ರೀತಿಯ ಹೋರಾಟಗಳು ನಡೆಯುವ ಸಾಧ್ಯತೆಗಳು ಕಾಣಿಸ್ತಿದೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಕರ್ನಾಟಕ ಈ ತರದೊಂದು ಘಟನೆಗೆ ಸಾಕ್ಷಿ ಆಗ್ಬೇಕಾಗಿದೆ ದುರದೃಷ್ಟವಶಾತ್. ಭಾರತದ ನ್ಯಾಯಾಂಗ ವ್ಯವಸ್ಥೆ ಬಹಳ ಪ್ರಬಲವಾಗಿದೆ. ಸಂವಿಧಾನವನ್ನ, ಕಾನೂನನ್ನ ಸರಿಯಾಗಿ ಅರ್ಥೈಸಿಕೊಂಡು ಭಾರತದ ನ್ಯಾಯಾಂಗ ಏನಿದೆ ಇದಕ್ಕೊಂದು ಪರಿಹಾರವನ್ನ ಖಂಡಿತ ಕೊಡುತ್ತೆ. ಈಗೇನ್ ತಮಿಳುನಾಡು ಒಂದು ಘಟನೆ ಆಗಿರ್ಬೋದು, ನಂತರ ಸುಪ್ರೀಂ ಕೋರ್ಟ್ ಬೇರೆ ತರ ವಿಶ್ಲೇಷಣೆ ಮಾಡಿರ್ಬೋದು. ಬಹಳ ಮೇಧಾವಿ ನ್ಯಾಯಾಧೀಶರಿದ್ದಾರೆ. ಭಾರತದ ಸಂವಿಧಾನ ಪೀಠ, ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ಸಮರ್ಥವಾಗಿದೆ. ಇದಕ್ಕೆ ಒಂದು ಪರಿಹಾರವನ್ನು ಕೊಟ್ಟು ಒಂದು ಶಾಶ್ವತವಾದಂತ ಒಂದು ನಿಯಮಾವಳಿಗಳು ಈ ನ್ಯಾಯಾಂಗದ ಮೂಲಕವೇ ಬರಬೇಕಾಗಿದೆ. ಸಂವಿಧಾನವನ್ನು ಉಳಿಸೋ ದಿಸೆಯಲ್ಲಿ ಸಂವಿಧಾನದ ಕಸ್ಟೋಡಿಯನ್ಗಳು ಅಂತ ಅನ್ಕೊಂಡಂತವ್ರು ಮಾಡ್ತಕ್ಕಂತ ಇಂತಹ ಕೆಲಸಗಳಿಗೆ ಒಂದು ತಡೆ ಬೀಳ್ಬೇಕಾಗಿದೆ. ಇದು ಬಿಜೆಪಿ ಸರ್ಕಾರ ಇರ್ತಕ್ಕಂಥ ರಾಜ್ಯನೇ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯನೇ ಆಗಿರ್ಬೋದು, ಎಲ್ಲದಕ್ಕೂ ಅನ್ವಯ ಇರ್ತಕ್ಕಂತ ಒಂದು ನಿಯಮಾವಳಿಯನ್ನ ಭಾರತದ ನ್ಯಾಯಾಂಗವೇ ಕೊಡಬೇಕಾಗಿದೆ. ರಘು, ಈಗ ತಾವು ಒಂದು ಶಾಸಕಾಂಗ ಸಭೆಯನ್ನ ಕರೆದಿದ್ದೀರಿ, 28ನೇ ತಾರೀಕು ತೀರ್ಮಾನ ತಗೋಬಹುದು. ನಿಮ್ ಮುಂದಿರುವ ಆಯ್ಕೆಗಳು ಮತ್ತು ಮಾಡ್ಬೇಕು ಅಂತಿರುವ ಕೆಲಸಗಳು ಈ ಘಟನೆಯ ಹಿನ್ನೆಲೆಯಲ್ಲಿ ಏನಿದೆ? ಕೊನೆಯ ಅಭಿಪ್ರಾಯ ನೋಡಿ. ಬಿಜೆಪಿ ಅವರು ಯಾವಾಗ ಸಂವಿಧಾನದ ಬಿಕ್ಕಟ್ಟನ್ನ ಸೃಷ್ಟಿ ಮಾಡ್ತಾರೆ ಅಥವಾ ಸಂವಿಧಾನಕ್ಕೆ ಅಪಮಾನ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂತ ಸಂವಿಧಾನವನ್ನ ಉಳಿಸ್ತಕ್ಕಂತ ಕೆಲಸ ನಾವು ಮೊದಲಿಂದನೂ ಮಾಡ್ಕೊಂಡು ಬಂದೀವಿ, ಮುಂದೆನೂ ಮಾಡ್ತೇವೆ. ಏನು ನಮ್ಮ ಸಂವಿಧಾನಿಕವಾಗಿ ಏನು ಅಂಡರ್ ದ ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ಏನೇನ್ ಆಪ್ಷನ್ಗಳಿದ್ದಾವೆ ಖಂಡಿತವಾಗ್ಲೂ ನಾವು ತೆಗೆದುಕೊಳ್ತೇವೆ. ಒಂದು ಮೊದಲನೇದಾಗಿ ಯಾಕೆ ಅಂತಂದ್ರೆ ಗವರ್ನರ್ ಅವರು ಈ ರೀತಿಯಾದಂತ ಉದ್ದೇಶಪೂರ್ವಕವಾದಂತ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ವರ್ತಿಸಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇರ್ತಾರೆ, ಫ್ರೇಮ್ ಆಫ್ ಇಂದ ಕಾಣ್ತಾ ಇರೋದ್ರಿಂದ ಅವರನ್ನ ಏನು ಇಲ್ಲಿ ಮುಂದಿನ ದಿನಗಳಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಇದು ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಇತ್ತೀಚೆಗೆ ಕೆಲವು ಬಿಲ್ಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಅದು ಯಾವುದು ರಿಸರ್ವೇಶನ್ ವಿಚಾರಗಳಲ್ಲಾಗ್ಲಿ, ಬೇರೆ ಬೇರೆ ಕೇಂದ್ರ ಸರ್ಕಾರ ಇದ್ದಾಗ ಇವರೇನೆ ರೆಕಮೆಂಡ್ ಮಾಡಿದ್ರು ಇಂಟರ್ನಲ್ ರಿಸರ್ವೇಶನ್ ವಿಚಾರವಾಗಿ. ಅಷ್ಟೆಲ್ಲಾ ಬಿಲ್ಗಳನ್ನ ಅವ್ರು ವಾಪಸ್ ಕಳ್ಸಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಮೇಲೆ ಯಾವ ರೀತಿ ನಂಬಿಕೆ, ಸಂವಿಧಾನದಲ್ಲೇ ನಂಬಿಕೆ ಇಲ್ಲ ಅಂತಂದ್ರೆ ಇವ್ರ ಮೇಲೆ ನಾವು ಹೇಗೆ ಸಂವಿಧಾನದ ನಂಬಿಕೆ ಉಳಿಸ್ತಾರೆ ಅಂತ ಹೇಳಿ ನಂಬಿಕೆ ಬರುತ್ತೆ. ಹಾಗಾಗಿ ನಾವು ಪ್ರೆಸಿಡೆಂಟ್ಗೆ ನಾವು ಇದನ್ನ ಕಂಪ್ಲೇಂಟ್ ಮಾಡುವಂತ ಒಂದು ಪ್ರಯತ್ನವನ್ನ ಯೋಚನೆ ಮಾಡ್ತಾ ಇದ್ದೀವಿ ಮೊದಲನೇದು. ಅದೇ ರೀತಿ ಸಾಂವಿಧಾನಿಕವಾಗಿ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ ಇದನ್ನ ಲಾರ್ಜರ್ ಬೆಂಚ್ಗೆ ಅಂದ್ರೆ ಈ ರೀತಿಯಾದಂತಹ ಸಮಸ್ಯೆಗಳು ಮುಂದೆ ಯಾವುದೇ ರಾಜ್ಯಗಳಲ್ಲಿ ಬರಬಾರ್ದು, ಎಸ್ಪೆಷಲಿ ನಾನ್ ಸೆಂಟ್ರಲ್ ಗವರ್ಮೆಂಟ್ ಅಗೇನ್ಸ್ಟ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಬರಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೂ ಕದ ತಟ್ಟುವಂತ ಕೆಲಸವನ್ನ ನಾವು ವಿ ಆರ್ ವರ್ಕಿಂಗ್ ಔಟ್ ಅನ್ ಆಪ್ಷನ್. ಓಕೆ, ಬಟ್ ಈ ವಿಚಾರದಲ್ಲಿ ಇಲ್ಲಿಗೆ ಜೊತೆಗೆ ಸೇರಿಸ್ತಾ ಈಗ ನಮ್ಮ ಬಿಜೆಪಿ ವಕ್ತಾರರು 2 ವಿಚಾರವನ್ನು ಹೇಳಿದ್ರು. ಅವರು ರಾಜ್ಯಪಾಲರು ತಪ್ಪೇ ಮಾಡಿಲ್ಲ ಅಂತ ಹೇಳಿ. ಹೌದು, ಬಿಜೆಪಿ ಅವರಿಗೆ ಯಾವ್ದು ತಪ್ಪು ಕಾಣಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಬೇರೆ ಬ್ರೆಜಿಲಿನ ಒಂದು ಮಾಡೆಲ್ ಅವರ ವೋಟರ್ ಐಡಿ ಫೋಟೋ ಇಲ್ಲೇ ಇರುತ್ತೆ. ಇಲ್ಲಿ ನಮ್ಮ ಹರಿಯಾಣದಲ್ಲಿ ಅಲ್ಲ, ಒಂದು ಲಾಸ್ಟ್ 10 seconds ಅಲ್ಲಿ ಮುಗಿಸ್ಬಿಡ್ತೀನಿ. ಪ್ಲೀಸ್ ಆಮೇಲೆ ಮಾತಾಡಿ. ಸೊ ಯಾವಾಗ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಅನ್ನ ಪ್ರಶ್ನೆ ಮಾಡಿದ್ರು ಕೂಡ ಇವರು ಡಿಪೆಂಡ್ ಮಾಡ್ತಾರೆ.
ಕಾನ್ಸ್ಟಿಟ್ಯೂಷನ್ ಸಿಬಿಐ ಇಡಿನಲ್ಲಿ ಡಿಪೆಂಡ್ ಕ್ವಶನ್ ಮಾಡಿದ್ರು ಕೂಡ ಇವರೇ ಮಾಡ್ತಾರೆ. ಅಂದ್ರೆ ಇವರು ಕಾನ್ಸ್ಟಿಟ್ಯೂಷನ್ ಗೆ ಗೌರವವನ್ನೇ ಕೊಡೋದಿಲ್ಲ, ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇವ್ರ ನಂಬಿಕೆ ಇಲ್ಲ. ಯಾಕೆ ಅಂತಂದ್ರೆ ಇವರು ಅಧಿಕಾರಕ್ಕೋಸ್ಕರ ಲಾಲಸೆಗೋಸ್ಕರ ಯಾವ ಹಂತಕ್ಕೆ ಹೋಗ್ತಾರೆ ಅಂದ್ರೂ ಇದು ಉದಾಹರಣೆಗಳು ಕಾಣ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೇಶದ ಜನತೆ ಬಿಜೆಪಿಗೆ ಛೀಮಾರಿ ಹಾಕುವ ದಿನ ದೂರ ಇಲ್ಲ. ಹೇಮಾದ್ರಿ ಅವರು, ಈಗ ನೀವು ಸ್ಪೀಕರ್ ಅವರಿಗೆ ದೂರು ಕೊಟ್ಟಿದ್ದೀರಿ, ನಮ್ಮ ವಿರುದ್ಧ 11 ಜನರ ವಿರುದ್ಧ ಕ್ರಮ ತಗೊಂಡ್ರಿ. ಆ ಸಂದರ್ಭದಲ್ಲಿ ಈಗ ರಾಜ್ಯಪಾಲರಿಗೆ ಅವಮಾನ ಆಗಿದೆ, ಅವ್ರ ಮೇಲೆ ಹಲ್ಲೆ ನಡೆಸೋ ಪ್ರಯತ್ನ ಆಗಿದೆ, ಕ್ರಮ ತಗೊಳ್ಳಿ ಅಂತ. ಇದ್ರ ಕುರಿತಾಗಿ ಮುಂದೆ ಏನ್ ತೀರ್ಮಾನ ತಗೋತೀರಿ, ಮತ್ತೆ ಮುಂದಿನ ನಡೆ ಏನು ಬಿಜೆಪಿ ಅಂತ? ಮೇಡಮ್, ನಾನು 2 ವಿಚಾರನ ಹೇಳ್ಬಿಡ್ತು ನನ್ನ ಕೊನೆ ಅಭಿಪ್ರಾಯ ಹೇಳ್ತೀನಿ. ಬಾಬಾ ಸಾಹೇಬರಿಗೆ ವೈಯಕ್ತಿಕವಾಗಿ ಗೌರವ ಕೊಟ್ಟದ್ದು, ಭಾರತ ರತ್ನ ಕೊಟ್ಟದ್ದು ಭಾಜಪದ ಪಾತ್ರ. ಆಮೇಲೆ ಬಾಬಾ ಸಾಹೇಬರ ಸಂವಿಧಾನವನ್ನು ಎಲ್ಲ ಹಂತದಲ್ಲಿ ಗೌರವಿಸಿದ್ದು ಕೇವಲ ಬಿಜೆಪಿ ಮಾತ್ರ. ಯಾಕಂದ್ರೆ ವಿ ಆರ್ ಇನ್ ಫೆಡರಲ್ ಸಿಸ್ಟಮ್. ನೋಡಿ, ಫೆಡರಲ್ ಸಿಸ್ಟಮ್ ನೀವ್ ಹೇಳುವಾಗ ಯಾರು ಚುನಾವಣೆಗೆ ನಿಲ್ಲಿಸಿ ಅವರನ್ನ ಸೋಲ್ಸಿದ್ರು ಅದೆಲ್ಲ ಇನ್ನೊಂದಿನ ಚರ್ಚೆ ಮಾಡೋಣ. ಮಾತಾಡಿ, ಸಂವಿಧಾನವನ್ನ ನೀವು ಹೇಗೆ ಟಾಪಲ್ ಮಾಡ್ತಾ ಇದ್ದೀರಿ? ಮಂಜುಳಾ ಮೇಡಮ್, ವಿ ಆರ್ ಇನ್ ಫೆಡರಲ್ ಸಿಸ್ಟಮ್. ಕೇಂದ್ರ ಸರ್ಕಾರ, ಕೇಂದ್ರದಾಗ ಲೋಕಸಭೆ ರಾಜ್ಯಸಭೆ 2 ಹೌಸ್ನಾಗ ಏನು ಅಪ್ರೂವ್ ಆದಂತ ಒಂದು ಕಾನೂನು, ರಾಷ್ಟ್ರಪತಿಗಳಿಂದ ಅಂಕಿತ ಪಡೆದಂತ ಒಂದು ಕಾನೂನನ್ನ ನಮ್ಮ ರಾಜ್ಯ ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ ವಿರೋಧ ಮಾಡ್ತಾ ಇರೋದನ್ನ ಇದು ಅಕ್ಷಮ್ಯ ಅಪರಾಧ. ಒಂದು, ಕಾನೂನು ಬಾಹಿರ. ಎರಡನೇದು, ಮತ್ತೆ ಕಾಂಗ್ರೆಸ್ಸಿಗರ ಸಂಸ್ಕೃತಿ ಹೇಗೆ ಅಂತಂದ್ರೆ ಮೊನ್ನೆ ನೇರವಾಗಿ ರಾಜ್ಯಪಾಲರ ಮೇಲೆ ಥ್ರೆಟ್ನಿಂಗ್ ಮಾಡ್ತಾರ. ಏನಂತ ಥ್ರೆಟ್ನಿಂಗ್ ಮಾಡ್ತಾರ? ಇವತ್ತು ಗುಂಡಾಗಿರಿ ಮಾಡಿದ್ರು ಹೌಸ್ನಾಗ. ಮೊನ್ನೆ ವಕಫ್ ಬಿಲ್ ಮಸೂದೆ ಬಂದಾಗ ಬಂಗಾಳ ಮಾದರಿಯಲ್ಲಿ ಏನು ಕಾಂಗ್ರೆಸ್ಸಿನ MLC ಐವಾನ್ ಡಿಸೋಜ ಇರ್ಬೋದು, ಸಚಿವ ಜಮೀರ್ ಅಹ್ಮದ್ ಇರ್ಬೋದು, ನಾವು ರಾಜ್ಯಪಾಲರ ಭವನಕ್ಕೆ ನುಗ್ತೀವಿ, ಬಂಗಾಳ ಮಾದರಿ ಕ್ರಾಂತಿ ಮಾಡ್ತೀವಿ ಅಂತ ಹೇಳ್ತಾ ಇದಾರ. ಇದು ಸತತವಾಗಿ ಸಂವಿಧಾನದ ಮೇಲೆ ಅಪಚಾರ ಮಾಡಿದಂತವ್ರು ಕಾಂಗ್ರೆಸ್ಸಿಗರ ಅವತ್ತಿಗೂ ಇದಾರ, ಇವತ್ತಿಗೂ ಇದಾರ. ಆದ್ರೆ ಎಲ್ಲೆಂದು ಬಿಜೆಪಿ ಸಂವಿಧಾನದ ಮೇಲೆ ಅಪಚಾರ ಮಾಡಿಲ್ಲ. ಬಾಂಗ್ಲಾ ಮಾದರಿ ಮಾಡ್ತೀನಿ ಅಂತ ಅವ್ರು ಹೇಳಿದವರು ಅವರೇ, ಫೆಡರಲ್ ಸಿಸ್ಟಮ್ ಅನ್ನು ಉಲ್ಲಂಘನೆ ಮಾಡ್ತಾ ಇರೋದು ಅವರೇ. ಭಾರತೀಯ ಜನತಾ ಪಕ್ಷ ಎಲ್ಲೇ ಫೆಡರಲ್ ಸಿಸ್ಟಮ್ ಅನ್ನು ಉಲ್ಲಂಘನೆ ಮಾಡಿಲ್ಲ. ಇವತ್ತು ನಮ್ಮ ರಾಜ್ಯಪಾಲರು ಗೌರವಾನ್ವಿತವಾಗಿ ನಡ್ಕೊಂಡಿದಾರ, ಅವರಲ್ಲಿ ಯಾವುದೂ ದೋಷ ಇಲ್ಲ. ದೋಷ ಏನಾಯ್ತಿದ್ರೆ ಸಂವಿಧಾನಾತ್ಮಕವಾಗಿ ಕಾಂಗ್ರೆಸ್ಸಿಗರು ಏನು ಹೆಜ್ಜೆ ತಗೊಂಡ್ರು ಅದನ್ನು ಫೇಸ್ ಮಾಡಕ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿ ಐತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬಯಸ್ತಾ ಇದ್ದೇನೆ. ಮಾದರಿಯವರೇ, ರಘು ದೊಡ್ಡೇವರೇ, ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಮೂವರಿಗೂ ಧನ್ಯವಾದ, ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಬಿಗ್ ಡಿಬೇಟ್ ಕಾರ್ಯಕ್ರಮ. ಇದರದ ಚರ್ಚೆಗಳು, ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾರ್ಯಕ್ರಮಗಳ ಬಗ್ಗೆ ತಮ್ಗೆ ಏನಾದ್ರು ಅನಿಸಿಕೆ, ಅಭಿಪ್ರಾಯ ಅಥವಾ ಸಲಹೆ ಇದ್ರೆ ಅದನ್ನು ಕೂಡ ನಮ್ಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ. ಮೇಡಮ್, ಡಿಬೇಟ್ ಫುಲ್ ಹಾಕಕ್ ಕೇಳ್ರಿ.